ಸ್ನೇಹಿತರೆ, 2014-15 ಸಮಯದಲ್ಲಿ ಭಾರತದಲ್ಲಿ 100 ಮೊಬೈಲ್ ಫೋನ್ಗಳು ಮಾರಾಟವಾದರೆ ಹೆಚ್ಚು ಕಡಿಮೆ ಅದರಲ್ಲಿನ 80 ಮೊಬೈಲ್ ಫೋನ್ಗಳು ವಿದೇಶದಿಂದ ಆಮದು ಮಾಡಿಕೊಂಡು ಭಾರತದ ಮಾರುಕಟ್ಟೆಗೆ ಇಳಿತಾ ಇತ್ತು. ಆದರೆ ಇಂದು ಭಾರತದಲ್ಲಿ ಮಾರಾಟವಾಗುವ 100 ಮೊಬೈಲ್ ಫೋನ್ಗಳಲ್ಲಿ 97 ಮೊಬೈಲ್ ಫೋನ್ಗಳು ಭಾರತದಲ್ಲಿಯೇ ತಯಾರಾಗಿ ಭಾರತದ ಮಾರುಕಟ್ಟೆಗೆ ಬರುತ್ತೆ. ಹಾಗೇನೆ ಭಾರತದಿಂದ ವಿದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇಂದು ಜಗತ್ತಿನ ದೊಡ್ಡ ದೊಡ್ಡ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಅನ್ಸ್ಕೊಂಡಿರೋ ಆಪಲ್, ಸ್ಯಾಮ್ಸಂಗ್ ನಂತಹ ಕಂಪನಿಗಳು ತನ್ನ ಮೊಬೈಲ್ ಫೋನ್ಗಳನ್ನ ಭಾರತದಲ್ಲಿಯೇ ಮ್ಯಾನುಫ್ಯಾಕ್ಚರ್ ಮಾಡ್ತಿವೆ. ಈಗ ಈ ಪಟ್ಟಿಗೆ ಇನ್ನೊಂದು ಜಾಗತಿಕ ಟೆಕ್ ದೈತ್ಯ ಗೂಗಲ್ ಕೂಡ ಸೇರ್ಪಡೆ ಆಗಲಿದೆ. ಹೌದು, ಗೂಗಲ್ ತನ್ನ ಫ್ಲಾಗ್ಶಿಪ್ ಫೋನ್ಗಳಾದ ಗೂಗಲ್ ಪಿಕ್ಸೆಲ್ ಫೋನ್ಗಳನ್ನ ಭಾರತದಲ್ಲಿ ತಯಾರಿಸಿ ಜಾಗತಿಕ ಮಾರುಕಟ್ಟೆಗೆ ಕಳಿಸೋಕೆ ರೆಡಿ ಆಗ್ತಾ ಇದೆ. ಹಾಗೇನೆ ಗೂಗಲ್ ಇಷ್ಟಕ್ಕೇನೆ ನಿಲ್ಲದೇನೆ ಡ್ರೋನ್ಗಳನ್ನು ಸಹ ಭಾರತದಲ್ಲೇ ತಯಾರಿಸುವ ಯೋಜನೆಯನ್ನ ಹಾಕಿಕೊಂಡಿದೆ. ಹಾಗಾದ್ರೆ ಭಾರತದಲ್ಲಿ ಎಲ್ಲಿ ಈ ಗೂಗಲ್ ಪಿಕ್ಸೆಲ್ ಫೋನ್ಗಳು ತಯಾರಾಗ್ತಿದೆ? ಯಾಕೆ ಜಗತ್ತಿನ ದೈತ್ಯ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ತನ್ನ ಫೋನ್ಗಳನ್ನು ತಯಾರಿಸೋಕೆ ಆಸಕ್ತಿಯನ್ನು ಹೊಂದ್ತಾ ಇದ್ದಾರೆ? ಭಾರತದಲ್ಲಿ ತಯಾರಾಗುವ ಮೊಬೈಲ್ ಫೋನ್ಗಳು ಯಾವೆಲ್ಲ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ? ಇದೆಲ್ಲ ಮಾಹಿತಿಯನ್ನ ವಿವರವಾಗಿ ನೋಡಿಕೊಂಡು ಬರೋಣ. ಸ್ನೇಹಿತರೆ, ಇವತ್ತಿನಿಂದ ಕೆಲವೇ ವರ್ಷಗಳ ಹಿಂದೆ ಆಪಲ್ ತನ್ನ ಐಫೋನ್ಗಳನ್ನು ಭಾರತದಲ್ಲಿ ತಯಾರಿಸುವ ಬಗ್ಗೆ ಯೋಜನೆಯನ್ನು ಹಾಕಿಕೊಂಡಿದ್ದಾಗ ಭಾರತದಲ್ಲಿ ತಯಾರಾಗುವ ಐಫೋನ್ಗಳ ತಯಾರಿಕಾ ಗುಣಮಟ್ಟವನ್ನ ಪ್ರಶ್ನಿಸಲಾಗ್ತಾ ಇತ್ತು. ಜಾಗತಿಕವಾಗಿ ಈ ವಿಷಯದ ಬಗ್ಗೆ ಭಾರತವನ್ನ ತುಂಬಾ ಕ್ರಿಟಿಸೈಸ್ ಮಾಡಲಾಗ್ತಾ ಇತ್ತು. ಖುದ್ದು ಚೀನಾ ಭಾರತದಲ್ಲಿನ ವರ್ಕರ್ಗಳ ಸ್ಕಿಲ್ಗಳ ಬಗ್ಗೆ, ಗುಣಮಟ್ಟದ ಬಗ್ಗೆ ಲೇವಡಿ ಮಾಡ್ತಾ ಇತ್ತು. ಆದರೆ ಇಂದು ಅದೇ ಭಾರತ ತನ್ನಲ್ಲಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸಿ ಜಗತ್ತಿಗೆ ಕಳುಹಿಸಿಕೊಡ್ತಾ ಇದೆ. ಹಾಗೇನೆ ವರ್ಷದಿಂದ ವರ್ಷಕ್ಕೆ ತನ್ನ ಎಕ್ಸ್ಪೋರ್ಟ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದೆ. ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಭಾರತದ ಮೊಬೈಲ್ ಫೋನ್ ನ ಎಕ್ಸ್ಪೋರ್ಟ್ 42% ಜಾಸ್ತಿ ಆಗಿದೆ. ಭಾರತ 2023-24 ಆರ್ಥಿಕ ವರ್ಷದಲ್ಲಿ $15.6 ಬಿಲಿಯನ್ ಗಳಷ್ಟು ಮೌಲ್ಯದ ಮೊಬೈಲ್ ಫೋನ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ಇಂದಿಗೆ ಆಪಲ್ ಐಫೋನ್ನ 14% ತಯಾರಿಕೆ ಭಾರತದಲ್ಲಿಯೇ ಆಗುತ್ತೆ. ಹಾಗೆಯೇ ಸ್ಯಾಮ್ಸಂಗ್ ತನ್ನ 2ನೇ ಅತ್ಯಂತ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಭಾರತದಲ್ಲಿಯೇ ಹೊಂದಿದೆ. ಹಾಗೆಯೇ ಒಪ್ಪೋ, ವಿವೋ, ರಿಯಲ್ಮಿ ಅಂತಹ ಜನಪ್ರಿಯ ಚೈನೀಸ್ ಬ್ರ್ಯಾಂಡ್ಗಳು ಸಹ ತನ್ನ ಮೊಬೈಲ್ ಫೋನ್ ತಯಾರಿಕೆಯನ್ನ ಭಾರತದಲ್ಲಿಯೂ ಮಾಡ್ತಾ ಇದೆ. ಹಾಗಾಗಿಯೇ ಭಾರತದ ಐಟಮ್ ವೈಸ್ ರಫ್ತಿನಲ್ಲಿ ಮೋಟೋರ್ ಗ್ಯಾಸೋಲಿನ್ ಅನ್ನ ಹಿಂದಕ್ಕಿ ಮೊಬೈಲ್ ಫೋನ್ಗಳು 4ನೇ ಸ್ಥಾನಕ್ಕೆ ಏರಿದೆ. ಪ್ರಮುಖವಾಗಿ ಭಾರತದಲ್ಲಿ ತಯಾರಾಗುವ ಮೊಬೈಲ್ ಫೋನ್ಗಳು USA, UAE, UK, ನೆದರ್ಲ್ಯಾಂಡ್ ನಂತಹ ದೇಶಗಳಿಗೆ ರಫ್ತಾಗುತ್ತೆ. ಅದರಲ್ಲಿಯೂ ಭಾರತದಿಂದ ಎಕ್ಸ್ಪೋರ್ಟ್ ಆಗುವ ಮೊಬೈಲ್ಗಳು ಹೆಚ್ಚಿನದಾಗಿ ಆಪಲ್ ಐಫೋನ್ಗಳೇ ಆಗಿವೆ. ಭಾರತದ ಒಟ್ಟು ಮೊಬೈಲ್ ಎಕ್ಸ್ಪೋರ್ಟ್ ನ 92% ಅನ್ನ ಈ ಆಪಲ್ ಐಫೋನ್ಗಳೇ ಆವರಿಸಿಕೊಂಡಿವೆ. ಹಾಗಾದ್ರೆ ಚೀನಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಬಿಟ್ಟು ಇಂತಹ ಜಾಗತಿಕ ಬ್ರ್ಯಾಂಡ್ಗಳು ಭಾರತದ ಕಡೆಯೇ ಯಾಕೆ ಮುಖ ಮಾಡ್ತಾ ಇದೆ? ಸ್ನೇಹಿತರೆ, ಈ ಜಾಗತಿಕ ಬ್ರ್ಯಾಂಡ್ಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಸಕ್ತಿಯನ್ನ ಹೊಂದೋಕೆ ಮುಖ್ಯ ಕಾರಣ ಅಂದ್ರೆ ಜಿಯೋಪಾಲಿಟಿಕ್ಸ್ ಮತ್ತು ಭಾರತ ಸರ್ಕಾರ ಪರಿಚಯಿಸಿದ PLI ಸ್ಕೀಮ್. ಮೊದಲನೇದಾಗಿ ಚೀನಾ ಪ್ರಪಂಚದ ದೈತ್ಯ ಮ್ಯಾನುಫ್ಯಾಕ್ಚರಿಂಗ್ ಹಬ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಚೀನಾದ ಈ ಪರಿಸ್ಥಿತಿ ಬಹುಶಃ ಮುಂದುವರಿಯುವ ಹಾಗೆ ಕಾಣ್ತಾ ಇಲ್ಲ. ಚೀನಾದಂತಹ ಕಮ್ಯುನಿಸ್ಟ್ ದೇಶದಲ್ಲಿಯೂ ಈಗ ಕಾರ್ಮಿಕರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಚೀನಾ USA ನಡುವಿನ ಟ್ರೇಡ್ ವಾರ್ ಯಾವಾಗ ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತನೂ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ, ನಿಧಾನವಾಗಿ ಚೀನಾ ತನ್ನ ನೆರೆಯ ದೇಶಗಳ ಜೊತೆಗೆ ಸಂಘರ್ಷಕ್ಕೆ ಜಾರ್ತಾ ಇದೆ. ಅದರಲ್ಲೂ ಒಂದಲ್ಲ ಒಂದು ದಿನ ಚೈವಾನ್ ಮತ್ತು ಚೀನಾದ ನಡುವೆ ಸಂಘರ್ಷಗಳಾಗೋದು ಶತಸಿದ್ಧ. ಅದು ನಡೆಯುತ್ತೆ. ಒಟ್ಟಿನಲ್ಲಿ ಚೀನಾದಲ್ಲಿ ಕಾಣುತ್ತಿರುವ ಇದೆಲ್ಲ ಅನ್ಸರ್ಟನಿಟಿಗಳು ಅಲ್ಲಿನ ವಿದೇಶಿ ಮ್ಯಾನುಫ್ಯಾಕ್ಚರ್ಗಳಿಗೆ ಭವಿಷ್ಯ ಕಾಣದ ಹಾಗೆ ಮಾಡ್ತಾ ಇದೆ. ಹಾಗೆ ಅವರಿಗೆ ಚೀನಾಕ್ಕೆ ಪರ್ಯಾಯವಾಗಿ ಇನ್ನೊಂದು ವಾಣಿಜ್ಯ ವಹಿವಾಟುಗಳಿಗೆ ಪೂರಕ ವಾತಾವರಣ ಇರುವ ಜಾಗದ ಅವಶ್ಯಕತೆ ಕೂಡ ಇದೆ. ಸೊ ಇದೇ ಸಮಯಕ್ಕೆ ತನ್ನ ಆರ್ಥಿಕ ಅಭಿವೃದ್ಧಿಗೆ ವೇಗವನ್ನ ನೀಡುವ ಪ್ರಯತ್ನದಲ್ಲಿದ್ದ ಭಾರತ ವಿದೇಶಿ ಕಂಪನಿಗಳನ್ನ ಸೆಳೆಯೋಕೆ PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯನ್ನ ಪ್ರಾರಂಭಿಸಿತ್ತು. ಬೇಸಿಕಲಿ ದೇಶದೊಳಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳ ಮೇಲೆ ಇನ್ವೆಸ್ಟ್ ಮಾಡಿ ಉತ್ಪಾದನೆಯನ್ನ ಹೆಚ್ಚಿಸುವಂತಹ ಕಂಪನಿಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನ ನೀಡುವ ಯೋಜನೆ ಈ PLI ಯೋಜನೆ. ಸೊ ಚೀನಾಗೆ ಒಂದು ಪರ್ಯಾಯ ಜಾಗವನ್ನ ಹುಡುಕ್ತಾ ಇದ್ದ ಕಂಪನಿಗಳಲ್ಲಿ ಹಲವು ಕಂಪನಿಗಳು ಈ PLI ಸ್ಕೀಮ್ ನ ಲಾಭವನ್ನ ಪಡೆದು ಭಾರತದ ಕಡೆಗೆ ಮುಖ ಮಾಡಿದ್ವು. ಈ ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಭಾರತದಲ್ಲಿ ಆದ ಗಣನೀಯ ಬೆಳವಣಿಗೆಯು ಕೂಡ ಇದೇ PLI ಸ್ಕೀಮ್ ಅನ್ನ ಪರಿಚಯಿಸಿದ್ರಿಂದಾದ ಫಲಿತಾಂಶನೇ. ಹಾಗೆಯೇ ಇದೇ PLI ಸ್ಕೀಮ್ ನಿಂದ ಕಳೆದ ಕೆಲ ವರ್ಷಗಳಲ್ಲಿ ಭಾರತದ ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವಾರು ಕ್ಷೇತ್ರಗಳು ಗಣನೀಯವಾಗಿ ವೃದ್ಧಿಗೊಂಡಿದೆ. ಈಗ ಇದೇ PLI ಸ್ಕೀಮ್ ಗೂಗಲ್ ಅನ್ನು ಕೂಡ ಭಾರತದ ಕಡೆ ಮುಖ ಮಾಡುವ ಹಾಗೆ ಮಾಡಿದೆ. ವರದಿಯ ಪ್ರಕಾರ
ತಮಿಳುನಾಡಿನಲ್ಲಿ ಈಗಾಗಲೇ ಲಭ್ಯವಿರುವ ಫಾಕ್ಸ್ಕಾನ್ ಮತ್ತು ಡಿಕ್ಸಾನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಗೂಗಲ್ ತನ್ನ ಪಿಕ್ಸೆಲ್ ಫೋನ್ಗಳ ತಯಾರಿಕೆಯನ್ನ ಸದ್ಯದಲ್ಲೇ ಪ್ರಾರಂಭಿಸಲಿದೆ. ಹಾಗೆಯೇ ಪ್ರತಿ ತಿಂಗಳು 1 ಲಕ್ಷಕ್ಕೂ ಹೆಚ್ಚು ಪಿಕ್ಸೆಲ್ ಫೋನ್ಗಳನ್ನ ತಯಾರಿಸುವ ಗುರಿಯನ್ನು ಕೂಡ ಹೊಂದಿದೆ ಅಂತ ವರದಿಗಳು ಬರ್ತಾ ಇದೆ. ಸ್ನೇಹಿತರೆ, ಈ ಗೂಗಲ್ ಆಗಲಿ ಆಪಲ್ ಆಗಲಿ ತಮ್ಮದೇ ಆದ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಹೊಂದಿಲ್ಲ. ಮೊಬೈಲ್ ತಯಾರಕ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಅನ್ನ ನೀಡಿ ತಮ್ಮ ಮೊಬೈಲ್ ಫೋನ್ಗಳನ್ನ ತಯಾರಿಸಿಕೊಳ್ತವೆ ಈ ಕಂಪನಿಗಳು. ಈ ಫಾಕ್ಸ್ಕಾನ್ ತೈವಾನ್ ಮೂಲದ ಕಂಪನಿ ಆಗಿದ್ದು ಈ ಹಿಂದೆ ಐಫೋನ್ಗಳನ್ನು ಕೂಡ ಭಾರತದಲ್ಲಿ ಸಿದ್ಧಪಡಿಸುತ್ತಿತ್ತು. ಹಾಗೆಯೇ ಡಿಕ್ಸಾನ್ ಭಾರತದ ಕಂಪನಿ ಆಗಿದ್ದು ಇದು ಸಹ ಆಪಲ್ಗೆ ಐಫೋನ್ಗಳನ್ನ ತಯಾರಿಸಿ ಕೊಡ್ತಾ ಇತ್ತು. ಈಗ ಇದೇ ಕಂಪನಿಗಳು ಗೂಗಲ್ಗೆ ಪಿಕ್ಸೆಲ್ ಫೋನ್ಗಳನ್ನ ಭಾರತದಲ್ಲಿ ತಯಾರಿಸಿಕೊಡಲಿವೆ ಅಂತ ವರದಿಗಳು ಬರ್ತಾ ಇದೆ. ಹಾಗೇನೆ ಭಾರತದಲ್ಲಿ ಮೊಬೈಲ್ ಫೋನ್ ತಯಾರಿಕೆ ಹೀಗೇನೆ ವೃದ್ಧಿ ಆಗ್ತಾ ಹೋದ್ರೆ ಇಂದಿಗೆ ನಾವು ಕಾಣ್ತಾ ಇರುವ $15 ಬಿಲಿಯನ್ ಮುಂದೆ ಬೆಳೀತಾ $50 ಬಿಲಿಯನ್ ತಲುಪಬಹುದು. ಹಾಗೇನೆ ಈ ಮೊಬೈಲ್ ಫೋನ್ ಉತ್ಪಾದನೆ ವಿಷಯದಲ್ಲಿ ಭಾರತ ಇಲ್ಲಿವರೆಗೆ ಮಾಡಿರುವ ಸಾಧನೆ ಚಿಕ್ಕ ಸಾಧನೆ ಅಲ್ಲ. ಈ 15.6 ಬಿಲಿಯನ್ ಬರೀ ಎಕ್ಸ್ಪೋರ್ಟ್ ನ ಅಂಕಿಅಂಶ. 150 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಭಾರತದಲ್ಲಿ ದೇಶದೊಳಗಿನ ಅವಶ್ಯಕತೆಯನ್ನು ಪೂರೈಸಿ ನಂತರ 15 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡಿರೋದು ಸಣ್ಣ ಅಚೀವ್ಮೆಂಟ್ ಅಲ್ಲ. ಸ್ನೇಹಿತರೆ, ಇದಾಗಿತ್ತು ಗೂಗಲ್ ತನ್ನ ಪಿಕ್ಸೆಲ್ ಫೋನ್ಗಳನ್ನ ಭಾರತದಲ್ಲಿಯೇ ತಯಾರಿಸುವುದರ ಬಗೆಗಿನ ಮತ್ತು ಭಾರತದ ಮೊಬೈಲ್ ಫೋನ್ ತಯಾರಿಕಾ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆದ ಬೆಳವಣಿಗೆಗಳ ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ವ್ಯಾಲ್ಯೂಯೇಬಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ಸಂಪೂರ್ಣ ಮಾಹಿತಿಯ ಬಗೆಗಿನ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳೋಕೆ ಮರಿಬೇಡಿ. ಹಾಗೆಯೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.